ಪ್ರಾತಸ್ಮರಣೀಯರಾದಂಥ ಎಲ್ಲ ಶರಣರ ಪ್ರಮಥರನ್ನು ಮನದಲ್ಲಿ ಸ್ಮರಿಸುತ್ತಾ ವಂದಿಸುತ್ತಾ, ಪರಮ ಪೂಜ್ಯರಾದಂಥ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಜುಪ್ಪಿ ಹಿರೇಮಠ್, ಸೂಡಿ ಇವರನ್ನು, ಅವರ ಜೊತೆಗಿರುವಂಥ ಎಲ್ಲ ಹಿರಿಯರಿಗೆ ಶರಣಾರ್ಥಿಗಳನ್ನು ಅಂತ ಹೇಳ್ತಾ, ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀ ನೃಪ ಶಾಲಿವಾಹನ ಶಕ 1948 ವಿಕ್ರಮಾದಿತ್ಯ ಸಂವತ್ಸರ 2082 ಗತಕಲಿ ಕೃಷ್ಣ ಶಕ 5127 ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತುವಿನ ವೈಶಾಖ ಮಾಸದ ಕೃಷ್ಣ ಪಕ್ಷದ ಚೌತಿಯ ಈ ಶುಭ ಬುಧವಾರ ಮಧ್ಯಾಹ್ನ ಧರ್ಮ ಸಮಾರಂಭವನ್ನು ಆಚರಿಸುತ್ತಿರುವಂಥ, ಅದು 50ನೇ ವರ್ಷದ ರಥೋತ್ಸವದ ನಿಮಿತ್ತ ನೂತನ ರಥ ಲೋಕಾರ್ಪಣೆಗೆ ಆಗಮಿಸಿ ಇಂದಿನ ಆಹಾರ ಆರೋಗ್ಯ ಆಧ್ಯಾತ್ಮವನ್ನು ಕೇಳಲು ಬಂದಂಥ ಸೂಡಿಯ ಎಲ್ಲ ಭಕ್ತ ಶಿರೋಮಣಿಗಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಇಲ್ಲಿ ಸಭೆಯನ್ನು ನೋಡಿದಾಗ ನನಗೆ ಎರಡು ನೆನಪಾಯಿತು. ಒಂದು, ಸ್ವತಃ ಸ್ವಾಮೀಜಿಯವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆದಂಥವ್ರು. ಧಾರವಾಡ ಅಂತಂದರೆ ಸಾಹಿತಿಗಳದು ಮತ್ತು ಸಂಗೀತಗಾರರ ಊರು ಅಂತ. ಅಲ್ಲಿ ಇರುವಂಥ ದ.ರಾ ಬೇಂದ್ರೆಯವ್ರಿಗೂ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಸನ್ಮಾನ ಸಮಾರಂಭವನ್ನು ಇಟ್ಟಿದ್ರು. ಆದರೆ ಜನ ಬಂದದ್ದು ಕಡಿಮೆ. ಒಬ್ಬ ಪತ್ರಕರ್ತ ಕಿಡಿಗೇಡಿತನದಿಂದ, ಅಜ್ಜ ನಿಮ್ಗೆ ಸನ್ಮಾನ ಮಾಡಕತ್ತಾರ, ನಿಮ್ಗೆ ಜನನ ಬಂದಿಲ್ಲಲ್ರಿ ಅಂತಂದ್ರು. ಅದಕ್ಕೆ ಅವ್ರು ಹೇಳಿದ್ರಂತೆ, ತಮ್ಮ ಎಷ್ಟು ಲಕ್ಷ ಜನ ಬಂದಿದ್ದಾರೆ ಮುಖ್ಯ ಅಲ್ಲ, ಎಷ್ಟು ಲಕ್ಷ ಕೊಟ್ಟು ಕೇಳುವಂಥವ್ರು ಬಂದಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅಂತಂದು. ಹಾಗಾಗಿ ಸೂಡಿ ಅಂತಂದರೆ ಶರಣರ ಸೂಳ್ ನುಡಿಗಳನ್ನು ಡಿಂಡಿಮಿಸಿದಂಥವರು ಸೂಡಿಯ ಈ ಮಠದ ಭಕ್ತರು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಎರಡನೇದು ನನಗೆ ನೆನಪಾಗೋದು ಅಂತಂದರೆ, ಸುತ್ತೂರು ಸ್ವಾಮಿಗಳು ಕಾಶ್ಮೀರದ ರಾಜನಾದಂಥ ಕರಣ್ ಸಿಂಗ್ ಅವರನ್ನು ಕರೆದಿದ್ರು. ಅವರು ಮಹಾಶಿವಭಕ್ತರು. ಉಪನಿಷತ್ತಿನ ಮೇಲೆ ಉಪನ್ಯಾಸ ಮಾಡೋಕ್ಕೆ ಬಂದಿದ್ರು. ಅದ್ಭುತವಾಗಿ ಅವರು ಶಿವನ ಸ್ತೋತ್ರವನ್ನು ಹೇಳಿದ್ದು ಕೇಳಿ ನಾನು ದಂಗಾದೆ. ನಾವು ಇಲ್ಲಿ ಶಿವಯೋಗಿಗಳು, ಶಿವನ ಭಕ್ತರು, ಲಿಂಗವಂತರು ಅಂತ ಹೇಳ್ತೀವಿ, ಆದರೆ ನಾವು 100 ಪಟ್ಟು ಹೆಚ್ಚು ಅವರು ಅದ್ಭುತವಾಗಿ ಶಿವಸ್ತೋತ್ರವನ್ನು ಹೇಳಿದಾಗ ಭಾಳ ಸಂತೋಷ ಆಯಿತು. ಆದರೆ ಕಾಶ್ಮೀರದಿಂದ ರಾಜ ಬಂದಾಗ ಕರ್ನಾಟಕದ ಜನ ಕೇಳಕ್ಕೆ ಬಂದವರು ಒಂದು 50 ಜನನೂ 100 ಜನ. ಭಾಳ ದುಃಖ ಆಗಿ ನಮ್ಮ ಅಪ್ಪನಿಗೆ ಹೇಳಿದೆ ಫೋನ್ ಮಾಡಿದಾಗ, ಏನಪ್ಪ ಅಲ್ಲಿ ಅಷ್ಟು ಚೆನ್ನಾಗಿ ಶಿವಸ್ತೋತ್ರ ಮಾಡಿ ಉಪನಿಷತ್ತನ್ನು ವ್ಯಾಖ್ಯಾನ ಮಾಡೋದನ್ನು ಕೇಳೋಕ್ಕೆ ಜನ ಇರಲಿಲ್ಲ. ಆದರೆ ಸಾಯಂಕಾಲಕ್ಕೆ ಬೆಂಗಳೂರು ಹಬ್ಬ ಮಾಡಿದಾಗ 10,000 20,000 ನೊಣಗಳ ಥರ ಜನ ಸೇರ್ಕೊಂಡ್ಬಿಟ್ಟಿದ್ರು. ಏನಿದು ಅಂತ. ಅದಕ್ಕೆ ನಮ್ಮ ಅಪ್ಪ ಅಂದ, ಕೇಳಿಲ್ವ ಸರ್ವಜ್ಞನ ವಚನ ಅಂತ. ಏನು ಅಂತಂದರೆ, ಗಂಧ ತೇಯುವಲ್ಲಿ ಒಂದು ನೊಣವ ಕಾಣೆ, ಗಂಧ ತೇಯುವಲ್ಲಿ ಒಂದು ನೊಣವ ಕಾಣೆ, ಸಂಧಿಸಿ ಮಲವ ಮಾಡುವಲ್ಲಿ 100 ನೊಣವ ಕಾಣೆ ಸರ್ವಜ್ಞ ಅಂತ. ಹಾಗಾಗಿ ಜೇನು ಸೇರಿದಂಥವರು ಬಿಟ್ಟಾಗ 35 ಲಕ್ಷ ಖರ್ಚು ಮಾಡಿ ಅವರನ್ನು ಬರಮಾಡ್ಕೊಳ್ಳೋಕ್ಕೆ ಲಕ್ಷಾಂತರ ಯುವಕರು ಹೋಗ್ತಾರೆ. ಆದರೆ ಇಂಥ ಧರ್ಮ ಸಮಾರಂಭಕ್ಕೆ ಇಷ್ಟೇ ಜನ ಬರ್ತಾರೆ ಅಂತಂದರೆ ನಮ್ಮ ಜನರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ನೀವು ಮಾಡ್ತಾ ಇರುವಂಥ ಉತ್ತಮ ಕಾರ್ಯವನ್ನು ಮುಂದುವರಿಸಿ. ಇಂದಲ್ಲ ನಾಳೆ ಈ ಸಭಾಂಗಣ ತುಂಬಿ ತುಳುಕೋದಲ್ಲದೆ ಸಜ್ಜನರ ಸಂಘ ಹೆಚ್ಚಾಗುತ್ತೆ ಅನ್ನೋದು ನನಗನ್ಸುತ್ತೆ. ಹಾಗಾಗಿ ಇವತ್ತು ಇಟ್ಟ ಹೆಜ್ಜೆ ಆಹಾರ, ಆರೋಗ್ಯ, ಆಧ್ಯಾತ್ಮ, ಅದನ್ನು 3 ಕೊಟ್ಟಿದ್ದಾರೆ ಗುರುಗಳು. ಭಾಳ ಸಂತೋಷ ಆಯಿತು. ಯಾಕಂದರೆ ನನ್ನ ಯೂಟ್ಯೂಬ್ ಹೆಸರು ಆಹಾರ, ಆರೋಗ್ಯ, ಅಧ್ಯಾತ್ಮ. ಹಾಗಾಗಿ ಅವ್ರು ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡೆ. ಆಹಾರ ಅಂತಂದರೆ 2 ಥರದ ಆಹಾರ. ಒಂದು ಹೊಟ್ಟೆಗೆ ತಗೊಳ್ಳೋ ಆಹಾರ,
ಎರಡನೇದು ನಮ್ಮ ಪಾಂಡುರಂಗಿಯವ್ರು ಹೇಳಿದ ಹಾಗೆ ನೆತ್ತಿಗೆ ತಗೊಳ್ಳುವಂಥದ್ದು ಬುದ್ಧಿ. ಹೊಟ್ಟೆಗೆ ತಗೊಳ್ಳೋ ಬುದ್ಧಿ, ನೆತ್ತಿಗೆ ತಗೊಳ್ಳೋ ಬುದ್ಧಿ ಎರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಆಹಾರ ಅಂತಂದಾಗ ನಾವೇನು ಅಂದ್ಕೊಳ್ತೀವಿ, ಎಲ್ಲರೂ ಹೇಳ್ತಾರೆ ಮಣ್ಣಿಂದ ಬಂದಂಥ ಈ ಶರೀರ ಮಣ್ಣಿಗೆ ಹೋಗುತ್ತೆ ಅಂತ. ಯಾರಾದರೂ ವಿಚಾರ ಮಾಡಿದ್ದೀರಾ? ಮಣ್ಣಿಂದ ಹೆಂಗೆ? ತಂದೆ ತಾಯಿಗಳಿಂದ ಬಂದಂಥ, ತಾಯಿಯ ಮಾಂಸದಿಂದ ಬಂದಂಥ ಶರೀರ ಮಣ್ಣಿನಿಂದ ಹೇಗೆ ಬಂತು ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಯಾಕಂತಂದರೆ ಈ ಭೂಮಿ ತಾಯಿ ಮೇಲೆ ನೀರು ಬಿದ್ದು ಅಲ್ಲಿ ಬೀಜ ಅಂಕುರಿಸಿ ಅಲ್ಲಿ ಫಲ ಬಂದಾಗ ನಮಗೆ ಬರುವಂಥ ಕಾಳು ಕಡಿ ತರಕಾರಿ ಎಲ್ಲವೂ ಕೂಡ ಮಣ್ಣಿಂದ ಬಂದಿದ್ದು. ಅದನ್ನು ತಿಂದಾಗ ನಾವು ಯಾರು ಮಣ್ಣು ತಿಂದ್ವಿ ಅಂತ ಅನ್ನೋದಿಲ್ಲ. ಮಣ್ಣಿನ ಫಲವತ್ತಿನಿಂದ ಬಂದಂಥ ಆ ಫಸಲು ನಮ್ಮೆಲ್ಲರಿಗೂ ಬದುಕಕ್ಕೆ ಸಹಾಯ ಮಾಡುತ್ತೆ. ಅದನ್ನು ಮಣ್ಣಿಂದ ಬಂದಂಥ ಫಲಗಳನ್ನು ತಿಂದು ನಮ್ಮ ಶರೀರ ಬೆಳೆಯುತ್ತೆ. ನಮ್ಮ ತಾಯಿಯ ಶರೀರದಿಂದ ನಮಗೆ ರಕ್ತ ಬಂದಿರುತ್ತೆ. ಹಾಗಾಗಿ ಈ ಆಹಾರ ಹೊಟ್ಟೆ ಏನು ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಹಾರದಲ್ಲಿ ಹೊಟ್ಟೆಗೆ ತಗೊಳ್ಳೋದ್ರಲ್ಲಿ ಸಸ್ಯಾಹಾರ, ಸಾತ್ವಿಕ ಆಹಾರ, ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಆಹಾರವನ್ನು ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆದರೆ ಇವತ್ತು ಅದನ್ನು ಬಿಟ್ಟು ಜನ ಎಲ್ಲಂದ್ರೆ ಅಲ್ಲಿ ನಿಂತುಕೊಂಡು ಸಿಕ್ಕಲ್ಲಿ ಸಿಕ್ಕಾಪಟ್ಟೆ ತಿಂದು ಸ್ಥೂಲಕಾಯರಾಗ್ತಾ ಇದ್ದಾರೆ. ಈ ಸ್ಥೂಲಕಾಯ ಅನ್ನೋದು 6 ಡೆಡ್ಲಿ ಡಿಸೀಸಸ್ಗೆ ಕಾರಣ. ಮದರ್ ಆಫ್ 6 ಡೆಡ್ಲಿ ಡಿಸೀಸಸ್ ಅಂತೀವಿ. ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಅಲ್ಝೈಮರ್ ಡಿಸೀಸ್ ಮತ್ತು ಕ್ಯಾನ್ಸರ್. ಇವು ಎಲ್ಲಕ್ಕೂ ಕಾರಣ ಸ್ಥೂಲಕಾಯ. ಇವತ್ತು ಜನ ಬಹುಶಃ ಡಯಸ್ ಮೇಲೆ ಕೂತ್ಕೊಂಡವ್ರು ಯಾರೂ ಇಲ್ಲ. ಇಷ್ಟು ಹಿರಿಯರಿದ್ದಾರೆ, ಒಬ್ಬರಿಗೂ ಸ್ಥೂಲಕಾಯ ಇಲ್ಲ. ಅದರಲ್ಲೂ ನೋಡಿ 86 ವರ್ಷಕ್ಕೆ ಹೇಗೆ ಕೂತಿದ್ದಾರೆ. ಆದರೆ ಇವತ್ತಿನ ಮಕ್ಕಳನ್ನು ನೋಡಿ, ಮಹಿಳೆಯರನ್ನು ನೋಡಿ ಒಬ್ಬರಿಗಿಂತಲೂ ಒಬ್ಬರು ದಪ್ಪಗಾಗ್ತಾ ಇದ್ದಾರೆ. ಅಂದರೆ ಸಾವಿನ ಕಡೆಗೆ ಹೋಗ್ತಾ ಇದ್ದಾರೆ. ಆಮೇಲೆ ಇವರು ಹೇಳಿದರು ಜಂಕ್ ಫುಡ್ ಅಂತ. ಜಂಕ್ ಫುಡ್ ಅಂದರೆ ಏನು? ಜಂಕ್ ಅಂತಂದರೆ ತಿಪ್ಪೆಗೆ ಹಾಕುವಂಥದ್ದು, ವ್ಯರ್ಥವಾದಂಥದ್ದು ಅಂತ. ಅದರಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇರುತ್ತೆ, ಸಕ್ಕರೆ ಇರುತ್ತೆ, ಪ್ರಿಸರ್ವೇಟಿವ್ ಇರುತ್ತೆ, ಟೇಸ್ಟ್ ಎನ್ಹಾನ್ಸರ್ ಇರುತ್ತೆ. ಯಾವುದೇ ಒಂದು ನ್ಯೂಟ್ರಿಷನ್ನು ಅದರಲ್ಲಿ ಇರೋದಿಲ್ಲ. ಒಂದು ಸಾರಾಂಶ ಅದನ್ನು ತಗೊಂಡ್ರೆ ತಿಂದವರಿಗೆ ಭಾಳ ಬಾಯಿ ರುಚಿ ಚೆನ್ನಾಗಿರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಾರೆ ನಾಲಿಗೆಯನ್ನು ಕಾಯುವವನು ಕಾಲನಿಗೆ ದೂರಿಕನು ಅಂತ. ಆದರೆ ಬಾಯಿ ರುಚಿಗೆ ಇವತ್ತು ಪಾಶ್ಚಾತ್ಯರ ಜಂಕ್ ಫುಡ್ಡನ್ನು ತಿಂದು ನಮ್ಮ ಯುವಕರು ಯುವ ಅವಸ್ಥೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಅವ್ರು ತಿಂತಾ ಇರುವಂಥ ಜಂಕ್ ಫುಡ್. ಹಾಗಾಗಿ ನೆನಪಿಟ್ಕೊಳ್ಳಿ, ನಮ್ಮ ಹೊಟ್ಟೆ ಅನ್ನೋದು ತಿಪ್ಪೆ ಅಲ್ಲ. ಅದಕ್ಕೆ ಬೇಡವಾದ ಕಸವನ್ನೆಲ್ಲ ತುಂಬಿಕೊಳ್ಬೇಕಾಗಿಲ್ಲ. ರುಚಿಯಾಗಿದೆ ಅಂತ ಹೊಲಸನ್ನು ತಿಂದರೆ ನಮ್ಮ ಶರೀರನೂ ಹೊಲಸಾಗುತ್ತೆ, ರೋಗದ ಗೂಡಾಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ನಾವು ಆನೆ ಥರ ಇರಬೇಕು. ಆನೆ ಅಂತಂದರೆ ಆನಿಂದ ಆನಂದ, ನೇನಿಂದ ನೆಮ್ಮದಿ ಇರಬೇಕು ಅಂತಂದರೆ ಸಸ್ಯಾಹಾರಿಗಳಾಗಿ ಯಾರು ಏನೇ ಬೊಗಳಿದ್ರೂ ಆನೆ ಹೇಗೆ ಹೋಗುತ್ತೋ ಹಾಗೆ ಬದುಕಿನಲ್ಲಿ ಹೋಗೋಕ್ಕೆ ಕಲ್ತ್ಕೊಂಡ್ರೆ ನಮಗೆ ಕಾಯಿಲೆಗಳು ಬರೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಇನ್ನು ಹೊಟ್ಟೆ ಅದು ಒಂದು ಮಿಕ್ಸರ್ ಇದ್ದ ಹಾಗೆ. ಅದು ತುಂಬಿಸ್ಬಿಟ್ಟು ತಿರುಗಿಸ್ಬಿಟ್ರೆ ಎಲ್ಲ ಹೊರಗಡೆ ಬೀಳುತ್ತೆ, ಅದನ್ನ ತೊಳೆಯೋದು ಕಷ್ಟ ಆಗುತ್ತೆ. ಅದೇ ಥರ ಹೊಟ್ಟೆಯನ್ನು ಅರ್ಧ ಹೊಟ್ಟೆ ಮಾತ್ರ ತಿಂದು ಇನ್ನು ಕಾಲು ಭಾಗ ಮಜ್ಜಿಗೆ ನೀರನ್ನು ಕುಡಿದು ಇನ್ನು ಕಾಲು ಭಾಗ ಬಿಟ್ಟರೆ ನಮಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಮಿತಿಮೀರಿ ತಿಂದು ಕಂಠಪೂರ್ತಿ ತಿನ್ಕೊಂಡ್ಬಿಟ್ರೆ ಅದು ಕಷ್ಟ ಆಗತ್ತೆ. ಹಾಗಾಗಿ ನಾವು ಇದನ್ನು ಯೋಚನೆ ಮಾಡಬೇಕು. ಇನ್ನು ಹೊಟ್ಟೆ ವಿಚಾರ ಬಿಟ್ಟು ನೆತ್ತಿ ವಿಚಾರ ಬಂದರೆ ಇಂಗ್ಲೀಷ್ನಲ್ಲಿ ಫುಡ್ ಫಾರ್ ಥಾಟ್ ಅಂತೀವಿ. ಇವತ್ತು ನಾನು ಮಾತಾಡ್ತಾ ಇರೋದು ಫುಡ್ ಫಾರ್ ಥಾಟು. ಯಾಕೆಂತಂದರೆ ನಮ್ಮ ಮನಸ್ಸು ಬದಲಾಗದೇ ಇದ್ದರೆ ನಮ್ಮ ಶರೀರನೂ ಬದಲಾಗಲ್ಲ, ನಮ್ಮ ವ್ಯಕ್ತಿತ್ವ ಬದಲಾಗೋದಿಲ್ಲ. ನಾವು ಹೇಗಿರ್ತೀವಿ ಅನ್ನೋಕ್ಕೆ ನಮ್ಮ ಮನಸ್ಸೇ ಕಾರಣ. ಇಡೀ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹೋಗೋದು ಯಾವುದು ಅಂದರೆ ಮಿಸೈಲ್ಗಳಲ್ಲ, ಜೆಟ್ ಪ್ಲೇನ್ಗಳಲ್ಲ, ನಮ್ಮ ಮನಸ್ಸು. ಆದರೆ ಆ ಮನಸ್ಸನ್ನು ನಿಗ್ರಹವಾಗಿ ಇಟ್ಕೊಳ್ಬೇಕು ಅಂತಂದರೆ 3 ಸಿಟ್ಟು, ಸೊಕ್ಕು, ಸೇಡು, ಈ 3ನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮನಸ್ಸು ಚೆನ್ನಾಗಿರುತ್ತೆ.
ಅದು ಚೆನ್ನಾಗಿರ್ಬೇಕಂದ್ರೆ ಸದ್ಬುದ್ಧಿ, ಸದ್ವಿಚಾರ, ಸದ್ಭಕ್ತಿ ತುಂಬಿಕೊಳ್ಬೇಕು. ಅಂಥದ್ದು ತುಂಬಿಕೊಳ್ಬೇಕು ಅಂದರೆ ನಾವು ಜುಕ್ತಿ ಮಠದ ಗುರುಗಳಿಂದ ಕಲ್ತ್ಕೊಳ್ಬೇಕು. ಯಾಕಂದರೆ ಇಡೀ ಭಾರತದಲ್ಲಿ ಒಂದು ಮಠಾಧಿಪತಿಗಳಾಗಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಇರೋರು ಯಾರಾದರೂ ಇದ್ದರೆ ಅದು ನಮ್ಮ ಗುರುಗಳು. ಹಾಗಾಗಿ ನಾವು ಅವರಿಂದ ನಮ್ಮ ಮಕ್ಕಳು ಕಲಿಬೇಕಾದಂಥದ್ದು ಏನು ಅಂತಂದರೆ, ಎಲ್ಲಿ ನಾವು ಸದ್ಭಕ್ತಿ, ಸದ್ವಿಚಾರ, ಸದ್ಭಾವನೆಯನ್ನು ತುಂಬಿಕೊಂಡಿರ್ತೀವಲ್ಲ, ಆವಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಾವು ಎಂಡೋರ್ಫಿನ್ಸ್ ಆ್ಯಂಡ್ ನ್ಯೂರೋಪೆಪ್ಟೈಡ್ ಅಂತೀವಿ. ಹಾಗೆ ಅದು ಉತ್ಪತ್ತಿ ಆದಾಗ ನಾವು ಚೆನ್ನಾಗಿದ್ದೀವಿ ಅನ್ನೋ ಭಾವನೆ ಬಂದು ನಾವು ಉತ್ತಮರಾಗ್ತೀವಿ. ಆದರೆ ಇಲ್ಲಿ ಹೆಣ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ಮೊನ್ನೆ ಒಂದು ಹಳ್ಳಿಗೆ, ಅದು ಮಠಕ್ಕೆ ಹೋಗಿದ್ದೆ, ಅಲ್ಲಿ ಸ್ವಾಮಿಗಳಿಗೆ ಕೇಳಿದೆ ಯಾವ ವಿಚಾರ ಮಾತಾಡಬೇಕು ಅಂತ. ಅವ್ರು ಹೇಳಿದ್ರು, ಕೆಟ್ಟ ಸೀರಿಯಲ್ ನೋಡಿಕೊಂಡು ಟಿ ವಿ ಮುಂದೆ ಕೂತಿರ್ತಾರೆ, ಕೆಲಸ ಮಾಡೋದಿಲ್ಲ, ಅದನ್ನು ಹೇಳ್ರಿ ಅಂತಂದ್ರು. ನಾನು ಅಂದ್ಕೊಂಡೆ ಬರೀ ಬೆಂಗಳೂರಲ್ಲಿ ಹೆಣ್ಮಕ್ಳು ಹೀಗಿದ್ದಾರೆ ಅಂದರೆ ಹಳ್ಳಿಗಳಲ್ಲೂ ಇದು ಬಂತು ಅಂದರೆ ಇದು ಎಂಥ ಕಷ್ಟ ಅಂತ. ಆ ಕೆಟ್ಟ ಸೀರಿಯಲ್ ತೋರಿಸೋದೆ ಸಿಟ್ಟು, ಸೊಪ್ಪು, ಸೇಡು. ಈ ಮೂರನ್ನು ತೋರಿಸುವಂಥ ಕೆಟ್ಟ ಸೀರಿಯಲ್ ನೋಡಿಕೊಂಡ್ರೆ ನಿಮ್ಮ ಮನಸ್ಸು ಕೆಡುತ್ತೆ, ನಿಮ್ಮ ಮನೆಯೂ ಕೆಡುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ನಮ್ಮ ಕುಟುಂಬ ಹಾಳಾಗಬಾರ್ದು ಅಂತಂದರೆ ಈ ಸಿಟ್ಟು, ಸೊಪ್ಪು, ಸೇಡು ಇದು ಮನಸ್ಸನ್ನು ಕೆಡುವಂಥ ಅತ್ಯಂತ ಕೆಟ್ಟ ವಿಕೃತವಾದಂಥ ವಿಚಾರ. ಅದನ್ನು ಬಿಟ್ಟಿದ್ದೇ ಆದರೆ ನಮ್ಮಲ್ಲಿ ಉತ್ಪತ್ತಿ ಆಗುವಂಥ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸು ಉತ್ಪತ್ತಿ ಆಗೋದಿಲ್ಲ. ಅದರಿಂದ ನಮ್ಮ ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಸಂಕುಚಿತಗೊಂಡು ಹಾರ್ಟ್ ಫೇಲ್ಯೂರು ಆಗೋದಿಲ್ಲ. ಇದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ಅಕ್ಕ ಮಹಾದೇವಿ ಇದನ್ನ ಅದ್ಭುತವಾಗಿ 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನದಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ, ನೀ ಕರುಣದಿಂದೆತ್ತಿ ಎನ್ನ ಮನಃ ವಿಂಗಡಿಸಿ, ನಿಮ್ಮ ಪಾದವನರುಹಿಸಯ್ಯ ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ. ನೋಡಿ, ಅಜ್ಞಾನಿಗಳಾಗಿರ್ತೀವಿ. ಇಂಥ ಸಜ್ಜನರ ಗುರುಗಳ ಮಾತನ್ನು ಕೇಳಿದಾಗ ನಮ್ಮ ಮನಸ್ಸನ್ನು ತೊಳ್ಕೊಂಡು ಸ್ವಚ್ಛ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ಕೆಟ್ಟ ಸೀರಿಯಲ್ ನೋಡ್ತಾ ಕೂತ್ಕೊಂಡ್ರೆ ಮನಸ್ಸು ಕೆಡುತ್ತೆ, ಶರೀರ ಸ್ಥೂಲಕಾಯ ಆಗತ್ತೆ, ಕಾಯಿಲೆ ಬರುತ್ತೆ, ಮನೆಯಲ್ಲಿ ಮಕ್ಕಳಿಗೆ ಅಡುಗೆ ಮಾಡೋದ್ರ ಕಡೆ ಗಮನವೂ ಇರೋದಿಲ್ಲ. ಹಾಗಾಗಿ ಒಂದ್ಸಲ ನಾನು ಹೇಳಿದೆ, ಶರೀರವನ್ನು ಕೆಡಿಸುವಂಥ ಉಪ್ಪು, ಸಕ್ಕರೆ, ಬಿಳೆ, ಮೈದಾ 3 ಬಿಳೆ ವಿಷಗಳು, ಅದನ್ನು ಬಿಟ್ಟುಬಿಡಿ. ಮನಸ್ಸನ್ನು ಕೆಡಿಸುವಂಥ ಸಿಟ್ಟು, ಸೊಪ್ಪು, ಸೇಡು, ಆ 3ನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆರೋಗ್ಯ ತಾನಾಗೇ ಚೆನ್ನಾಗಿರುತ್ತೆ ಅಂತ. ಇದನ್ನು ನಾವು ಭಾರತೀಯರು ನೆನೆಸ್ಕೊಂಡಿಲ್ಲ. ಆದರೆ ಪಾಶ್ಚಾತ್ಯರು, ಅದರಲ್ಲೂ ಜಪಾನ್ನವ್ರಿಗೆ, ಅವರು 110 ವರ್ಷ ಬದುಕ್ತಾ ಇದ್ದಂಥಲ್ಲಿ 30-35 ವರ್ಷಕ್ಕೆ ಅಡ್ಮಿಟ್ ಆಗೋಕ್ಕೆ ಶುರು ಮಾಡಿದರು. ಯಾಕೆ ಅಡ್ಮಿಟ್ ಆಗಿದ್ದಾರೆ ಅಂತ ಪರೀಕ್ಷೆ ಮಾಡಿ ನೋಡಿದರೆ ಅವ್ರಿಗೆಲ್ಲ ಸಿಟ್ಟು, ಸೊಪ್ಪು, ಕೋಪ, ಫ್ರಸ್ಟ್ರೇಷನು, ಡಿಸ್ಗಸ್ಟು, ಡಿಪ್ರೆಷನ್ನು ಎಲ್ಲ ಪಾಂಡುರಂಗಿ ಅವ್ರ ಪೇಷಂಟ್ ಹೇಳಿದ್ರಲ್ಲ, ಮಕ್ಕಳಿಗೂ ಅದೇ ಜಾಸ್ತಿ ಆಗ್ತಾ ಇದೆ ಅಂತ. ಅದಕ್ಕೆ ಅವ್ರು ಕೇಳಿದ್ರೆ, ಪರೀಕ್ಷೆ ಮಾಡಿ ನೋಡಿದರೆ ಹಾರ್ಟಿಗೆ ಸಪ್ಲೈ ಮಾಡೋ ಕೊರೋನರಿ ನಾರ್ಮಲ್, ಬೈಪಾಸ್ ಮಾಡೋ ಹಾಗಿಲ್ಲ, ಆಂಜಿಯೋಪ್ಲಾಸ್ಟಿ ಮಾಡೋ ಹಾಗಿಲ್ಲ. ಹಾರ್ಟ್ ಮಾತ್ರ ಪಂಪಿಂಗ್ ಕಡಿಮೆ ಆಗಿ ಬರೀ 10%, 15% ಹಾರ್ಟ್ ಫೇಲ್ಯೂರ್ನಲ್ಲಿ ಆಗಿದ್ದಾರೆ. ಏನಂತ ನೋಡಿದರೆ ಗೊತ್ತಾಯಿತು, ಇವರಿಗೆ ಆ ನಕಾರಾತ್ಮಕ ಚಿಂತನೆಯಿಂದ, ಮೆದುಳಿನಿಂದ ಉತ್ಪತ್ತಿಯಾಗುವಂಥ ಕೆಟಕೋಲಮಿನ್ಸು 400 ಟೈಮ್ಸು ಹೆಚ್ಚಾಗಿದೆ. ಅದರಿಂದ ಹೃದಯಕ್ಕೆ ಸರಬರಾಜು ಮಾಡುವ ರಕ್ತ ಕಡಿಮೆ ಆಗಿ ಹೃದಯ ನಿಷ್ಕ್ರಿಯ ಆಗಿದೆ ಅಂತ ಗೊತ್ತಾಯಿತು. ಇದಕ್ಕೆ ಅಲೋಪತಿಯಲ್ಲಿ ಯಾವುದೂ ಟ್ರೀಟ್ಮೆಂಟ್ ಇಲ್ಲ, ಬೈಪಾಸ್ ಇಲ್ಲ, ಆಂಜಿಯೋಪ್ಲಾಸ್ಟಿ ಇಲ್ಲ, ಏನು ಮಾಡೋದು? ಆಗ ಅವರು
ನಮ್ಮ ಭಾರತದ ಮಹೇಶ್ ಯೋಗಿಗಳ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಮಾಡಿಸಿದ್ದು. ಕೇವಲ 20 ನಿಮಿಷ ದಿನಕ್ಕೆ 2 ಹೊತ್ತು ಮಾಡಿದಾಗ 3 ದಿನ ಅಂದರೆ 72 ಗಂಟೆಯಲ್ಲಿ 15% ಇದ್ದಿದ್ದು 50-70% ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು. ಆಗ ಇಡೀ ವಿಶ್ವಕ್ಕೆ ಗೊತ್ತಾಯಿತು ಭಾರತದ ಅಧ್ಯಾತ್ಮ, ಅವರ ಧ್ಯಾನ ಮಾಡಿದ್ದೇ ಆದರೆ ನಮ್ಮ ಹೃದಯದ ಮಿಡಿತ ಚೆನ್ನಾಗಿರುತ್ತೆ ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಹಾಗಾಗಿ ನೀವು ಚಪ್ಪಾಳೆ ತಟ್ಟಿ ಸಂತೋಷ ಪಟ್ಟರೆ ನಿಮ್ಮ ಹೃದಯ ಚೆನ್ನಾಗಿ ಮಿಡಿಯುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ. ಯಾಕಂದರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ಜೋರಾಗಿ ಚಪ್ಪಾಳೆ ತಟ್ಟಿದರೆ ನಿಮ್ಮ ಶರೀರದ ಒಳಗಡೆ ಇರೋ ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಬ್ಲಡ್ ಪ್ರೆಷರು ಬ್ಲಡ್ ಶುಗರ್ ಕಡಿಮೆ ಆಗಿ ಆರೋಗ್ಯ ಚೆನ್ನಾಗಾಗಬೇಕಂದ್ರೆ ಮೊದಲು ನೀವು ಚಪ್ಪಾಳೆ ತಟ್ಟಬೇಕಾಗಿರೋದು ನಮ್ಮ ಶಿವಾಚಾರ್ಯ ಸ್ವಾಮಿಗಳು, ಜುಕ್ತಿ ಮಠದ ಸ್ವಾಮಿಗಳಿಗೆ. ಯಾಕಂದರೆ ಇಂಥ ಸ್ಥಳದಲ್ಲೂ ಕೂಡ ಇಷ್ಟು ಅದ್ಭುತವಾದಂಥ ವ್ಯವಸ್ಥೆ ಮಾಡಿ ಜನರಿಗೆ, ಅಂದರೆ ಅವರು ಆಸ್ಪತ್ರೆಗೆ ಹೋಗೋದು ಬದಲು ಆಸ್ಪತ್ರೆಯನ್ನೇ ಇಲ್ಲಿ ತಂದು ಕೊಡ್ತಾ ಇದ್ದಾರೆ. ಅಂದರೆ ಅವರ ಜೊತೆಗೆ ಸೇರಿದಂಥ ಎಲ್ಲ ವೈದ್ಯರಿಗೆ ಇನ್ನೊಂದು ಸಲ ಜೋರಾಗಿ ಚಪ್ಪಾಳೆಯನ್ನು ನೀವು ತಟ್ಟಬೇಕು. ಹಾಗಾಗಿ ಇನ್ಮೇಲೆ ನೀವು ಯಾವುದೇ ಬೇಕರಿ ಐಟಮನ್ನು ತರದೆ ಮನೆಯಲ್ಲಿ ಜೋಳದ ರೊಟ್ಟಿ ಪಲ್ಯಗಳನ್ನು ಮಾಡಿ ದಿನಕ್ಕೆ 3 ಪಲ್ಯಗಳು, ದಿನಕ್ಕೆ 3 ಹಣ್ಣುಗಳನ್ನು ತಿಂದಿದ್ದೆ ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಹಸಿಯದೇ ಉಣಬೇಡ, ಹಸಿದು ಇನ್ನಿರಬೇಡ, ಬಿಸಿಯನ್ನು ಉಣಲೇಬೇಡ, ಹಳಸಿದನ್ನು ಉಣಬೇಡ, ವೈದ್ಯರಿಗೆ ಬೆಸಸಲೇಬೇಡ ಸರ್ವಜ್ಞ ಅಂತ. ಇಷ್ಟನ್ನ ಆಹಾರ ಕಲ್ತ್ಕೊಂಡ್ಬಿಟ್ರೆ ನೀವು ಯಾವುದಕ್ಕೂ ಡಾಕ್ಟರ್ ಹತ್ರ ಹೋಗ್ಬೇಕಾಗದೇ ಇಲ್ಲ. ಅದಕ್ಕೆ ಮುಂದೆ ಹೇಳ್ತಾನೆ, ಒಮ್ಮೆ ಉಂಡವ ಯೋಗಿ, ಇಮ್ಮೆ ಉಂಡವ ಭೋಗಿ, ಮುಮ್ಮೆ ಉಂಡವ ಭವರೋಗಿ, 4 ಉಂಡವನನ್ನ ಸುಮ್ಮನೆ ಹೊತ್ತುಕೊಂಡು ಹೋಗಿ ಎಂದ ಸರ್ವಜ್ಞ ಅಂತ. ಇವತ್ತು ನೀವು ನೋಡಿ, ಎಲ್ಲೇ ಒಂದು ದರ್ಶನ ಇರಲಿ, ಎಲ್ಲೇ ಒಂದು ಬೈಟು ಕಾಫಿ ಇರಲಿ, ನೊಣ ತುಂಬಿಕೊಂಡಂಗೆ ಜನ ತುಂಬಿಕೊಂಡಿರ್ತಾರೆ. ಏನು ಮನೆಯಲ್ಲಿ ಅಡುಗೆ ಮಾಡೋದಿಲ್ವೋ, ಮನೆಯಲ್ಲಿ ಯಾರು ತಿನ್ನೋದಿಲ್ವೋ, ಕಾಫಿ ಕುಡಿಯೋಕ್ಕೂ ಅಲ್ಲಿ ಬರ್ತಾರೆ. ನಾನು ದೇವಸ್ಥಾನದ ಪ್ರದಕ್ಷಿಣೆ ಹಾಕತ್ತೆ ಅಂತ ಹೋಗಿ ಗಣಪತಿ ನಮಸ್ಕಾರ ಮಾಡಿ ಒಂದು 110 ಮಾಡ್ತೀನಿ. ಆದರೆ ಅದ್ರ ಹೊರಗಡೆಗೆ ಕಂಪೌಂಡಿಂದ ಆಚೆಗೆ ಕೂತ್ಕೊಂಡು ಕಾಫಿ ಕುಡಿತಾ ಕೂತಿರ್ತಾರಲ್ಲ, ಅವರು ಹೊಟ್ಟೆ ಬೆಳೆಸ್ಕೊಂಡ್ಬಿಟ್ಟು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಊಟ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು. ಅದರಲ್ಲೂ ಕೂಡ ಹಣ್ಣು ತಿನ್ನಬೇಕು. ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದರಿಂದ ಆಲ್ಮೋಸ್ಟ್ 100ಕ್ಕೆ 32ರಷ್ಟು ಹಾರ್ಟ್ ಅಟ್ಯಾಕು ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ. ಇನ್ನು ಬೇಸಿಗೆ ಕಾಲದಲ್ಲಿ ನೀರನ್ನು ಯಥೇಚ್ಛವಾಗಿ ಕುಡಿಬೇಕು, ಮಜ್ಜಿಗೆಯನ್ನು ಕುಡಿಬೇಕು, ಪಾನಕ ಮಾಡಿ ಕುಡಿಬೇಕು. ಇಲ್ಲ ಅಂತಂದರೆ ವಯಸ್ಸಾದವ್ರಿಗೆ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿ ಅರಳು ಮರಳಾಗ್ಬಿಡುತ್ತೆ, ಏನೇನೋ ಆಗೋಗ್ಬಿಡುತ್ತೆ. ಹಾಗಾಗಿ ಪಾನಕ ಅಂತಂದಾಗ ಯಾರೂ ಕೂಡ ನೀವು ಈ ಏರಿಯೇಟೆಡ್ ಡ್ರಿಂಕ್ಸು ಅಥವಾ ಸಿರಪ್, ಶುಗರ್ ಸಿರಪ್ ಇರುವಂಥ ವಿದೇಶಿಯಾದಂಥ ಯಾವುದೇ ಡ್ರಿಂಕ್ಸನ್ನ ತಗೋಬಾರ್ದು. ಕುಡಿಯೋಕ್ಕೆ ನೀರು ಕುಡಿಬೇಕು, ತಪ್ಪಿದ್ರೆ ಹಾಲು ಕುಡಿಬೇಕು, ತಪ್ಪಿದ್ರೆ ಮಜ್ಜಿಗೆ ಕುಡಿಬೇಕು, ಇಲ್ಲ ಎಳ್ನೀರು ಕುಡಿಬೇಕು, ಇಲ್ಲ ಬೆಲ್ಲ, ಏಲಕ್ಕಿ, ನಿಂಬೆಹಣ್ಣು ಹಾಕಿ ಪಾನಕ ಮಾಡ್ಕೊಂಡ್ಬಿಟ್ಟು ಕುಡಿಬೇಕು. ಇಷ್ಟನ್ನು ಕುಡಿದಿದ್ದೆ ಆದರೆ ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಯಾಕಂತಂದರೆ ಅಥರ್ವಣ ವೇದದಲ್ಲಿ ಹೇಳ್ತಾರೆ, ನೀರಿಗೆ ಜೀವ ಜಲ ಅಂತಾರೆ. ಅದು ಇಲ್ಲದೆ ನಾವು ಕೇವಲ 3 ದಿನ ಬದುಕಕ್ಕಾಗತ್ತೆ. ನೀರಿಲ್ಲದೆ ನಿತ್ರಾಣ ಆಗ್ತೀವಿ. ಹಾಗಾಗಿ ದಯವಿಟ್ಟು ನೀರನ್ನು ಚೆನ್ನಾಗಿ ಕುಡೀರಿ. ಅದರಿಂದ ನಿಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಾಗುತ್ತೆ, ಬೇಡವಾದ ತ್ಯಾಜ್ಯವೆಲ್ಲ ಹೊರಟೋಗುತ್ತೆ. ದುರಂತ ಅಂದರೆ ಇವತ್ತು ಹಾಲನ್ನು ಕುಡಿಯೋದು ಬಿಟ್ಟು ಹಾಲಾಹಲವಾದಂಥ ಕೋಕೋ-ಕೋಲಾ, ಪೆಪ್ಸಿ ಕುಡಿತಾರೆ. ಅದರಲ್ಲಿರೋ ಆ್ಯಸಿಡ್ನಿಂದ ಹಲ್ಲು ಮೂಳೆ ಎಲ್ಲನೂ ಹಾಳಾಗೋಗ್ಬಿಡುತ್ತೆ. ಅದಕ್ಕಿಂತ ವಿನಾಶಕಾರಿ ಅಂದರೆ ಹಾಲು ಬಿಟ್ಟು ಆಲ್ಕೋಹಾಲ್ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ಈ ಆಲ್ಕೋಹಾಲ್ನ ನಾನು ಹೇಳಲೇಬೇಕು. ಯಾಕೆ ಅಂದರೆ ಒಂದು ಕಾಲಕ್ಕೆ ಅವರಿಗೆ ತಮಗೆ ವೋಟ್ ಬೇಕು ಅಂತ ಹಣ ಹೆಂಡವನ್ನು ಕೊಡೋಕ್ಕೆ ಶುರು ಮಾಡಿದರು, ಎಲ್ಲರೂ ಕುಡಿಯೋಕ್ಕೆ ಶುರು ಮಾಡಿದರು. ಇವತ್ತು ಏನಾಗಿದೆ ಅಂತಂದರೆ ಹೆಣ್ಣು ಮಕ್ಕಳು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ. ನಾನು ಟ್ರಾನ್ಸ್ಪ್ಲಾಂಟ್ ಕಮಿಟಿಯಲ್ಲಿದ್ದೆ. ಒಬ್ಬ 37 ವರ್ಷದ ಇಂಜಿನಿಯರು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬಂದಿದ್ರು. 37ಕ್ಕೆ ಲಿವರ್ ಡ್ಯಾಮೇಜ್ ಆಗಿದೆ.
ಯಾವಾಗಪ್ಪ ಕುಡಿಯೋಕ್ಕೆ ಶುರು ಮಾಡಿದ್ರಿ ಅಂತ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದಾಗ ಕುಡಿಯೋಕ್ಕೆ ಪ್ರಾರಂಭ ಮಾಡಿದೆ ಅಂತ. ಈಗ ನೋಡಿದರೆ ಅವರಿಗೆ ಲಿವರ್ ಕೊಡ್ತಾ ಇರೋದು ಯಾರು? ಅವ್ರ ಅತ್ತೆ ಕೊಡ್ತಾ ಇದ್ದಾರೆ. ಹೆಂಡತಿ 32 ವರ್ಷ, 2 ಮಕ್ಕಳು. ಅಯ್ಯೋ ಪಾಪ, ಅಯ್ಯ 52 ವರ್ಷದ ಅತ್ತೆ ಕೊಡ್ತಾ ಇದ್ದಾರಲ್ಲ ಅಂತ ನನ್ನ ಮಗಳು ಹೇಳಿದೆ. ನೋಡೇ ಕರ್ಮ, ಹೆಣ್ಣು ಹೆತ್ತವ್ರಿಗೆ ಹೆಣ್ಣು ಕೊಡಬೇಕು, ವರದಕ್ಷಿಣೆ ಕೊಡಬೇಕು, ಮದುವೆ ಮಾಡಬೇಕು, ವರೋಪಚಾರ ಮಾಡಬೇಕು, ಎಲ್ಲ ಕೊಡಬೇಕು, ಮೇಲೆ ಲಿವರು ಕೊಡಬೇಕಾಯ್ತಲ್ಲ, ಇದೇನು ಕರ್ಮ ಕಣೆ ಅಂತಂದೆ. ಅದಕ್ಕೆ ಅವಳಂದು, ಅಮ್ಮ ನೀನು ಬರೀ ಮಠಕ್ಕೆ ಸ್ವಾಮಿಗಳ ಹತ್ರ ಅಲ್ಲಿ ಇಲ್ಲಿ ಓಡಾಡ್ತೀಯ, ನಿನಗೆ ಗೊತ್ತಿಲ್ಲ. ಈಗ ಎಲ್ಲ ಪಬ್ಗಳಲ್ಲಿ ಅರ್ಧಕ್ಕರ್ಧ ಹೆಣ್ಮಕ್ಳೇ ಕುಡಿತಾ ಇರ್ತಾರೆ. ಇನ್ನು ಮುಂದೆ ಲಿವರ್ ಕೊಡೋಕ್ಕೆ ಅತ್ತೇನೂ ಇರಲ್ಲ, ಕತ್ತೇನೂ ಇರಲ್ಲ. ಯಾಕಂದರೆ ಎಲ್ಲರ ಲಿವರು ಡ್ಯಾಮೇಜ್ ಆಗಿರುತ್ತೆ ಅಂತ. ಹಾಗಾಗಿ ಈ ಆಲ್ಕೋಹಾಲ್ ಅನ್ನದ ಋಗ್ವೇದದಲ್ಲಿ ಪಂಚಮಹಾಪಾತಕಗಳಲ್ಲಿ ಒಂದು ಸುರಪಾನ. ಹಾಗಾಗಿ ಯಾರು ಕುಡಿತಾರೋ ಅವರು ಮಹಾಪಾಪಿಗಳು, ಪಾತಕಿಗಳು ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಇದು ಪುರಾವೆ ಸಮೇತ ಹೇಳಬೇಕಂದ್ರೆ ನಮ್ಮ ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ನವರು ಅವರು ಮಾಡೋ ಸಮೀಕ್ಷೆ ಪ್ರಕಾರ ದೇಶದ 95% ಕ್ರೈಮ್ಗಳು ಆಲ್ಕೋಹಾಲ್ ಇನ್ಫ್ಲುಯೆನ್ಸ್ನಲ್ಲೇ ಆಗ್ತಾ ಇದೆ. ಹಾಗಾಗಿ ಆಲ್ಕೋಹಾಲನ್ನು ಬಿಟ್ಟರೆ ನಮ್ಮ ದೇಶ ಅತ್ಯಂತ ಸುಭಿಕ್ಷವಾಗುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಹಾಗಾಗಿ ಇದರ ಜೊತೆಗೆ ನಾವು ಆಲ್ಕೋಹಾಲ್ನ ಬಿಟ್ಟು ನಾವು ಸಾತ್ವಿಕ ಆಹಾರದಲ್ಲಿ ಪಾನಕವನ್ನು ತಗೊಳ್ಬೇಕು. ಇದಕ್ಕಿಂತ ಮಿಗಿಲಾಗಿ ಇವತ್ತು ಜಂಕ್ ಫುಡ್ ಜೊತೆಗೆ 3 ಆಗಿದೆ. ಅಂದರೆ ಪಾಶ್ಚಾತ್ಯದನ್ನು ನೋಡಿಕೊಂಡು ವಿಲಾಸೀಕರಣ ಹೆಚ್ಚಾಗಿದೆ. ವಿಲಾಸೀಕರಣ ಅಂದರೆ ರಾತ್ರಿಯೆಲ್ಲ ಪಾರ್ಟಿ ಮಾಡಿಬಿಟ್ಟು ತಿನ್ನಬಾರ್ದನ್ನ ತಿಂದು ಬೆಳಗ್ಗೆ ಆಸ್ಪತ್ರೆಗೆ ಹೋಗಿ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ. ಇನ್ನೊಂದು ಆಲಸೀಕರಣ ಹೆಚ್ಚಾಗಿದೆ. ಕೂಟಲ್ಲೇ ಕೂಡ್ತಾ ಇದ್ದಾರೆ, ವ್ಯಾಯಾಮ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಸ್ಥೂಲಕಾಯವಾಗಿ ಸಾಯ್ತಾ ಇದ್ದಾರೆ. ಮೂರನೇದ್ದು ಅಂತಂದರೆ ದುರಾಸೀಕರಣ. ಎಷ್ಟು ತಿಂದರೂ ಸಾಲದು, ಎಷ್ಟು ದುಡಿದ್ರೂ ಸಾಲದು, ಎಷ್ಟು ಸಂಪಾದಿಸಿದ್ರೂ ಸಾಲದು, ಎಷ್ಟು ಇಟ್ಟರೂ ಸಾಲದು, ಬೇಕು 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 ಅನ್ನೋ ಈ ಬೇಕು ಅನ್ನೋ ಭಿಕಾರಿಗಳು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಬೇಕು ಅಂತಂದು ಬಿಟ್ಟಿ ಭಾಗ್ಯಕ್ಕೆ ಕೈ ಒಡ್ಡಿದವರು ಅವರು ಭಿಕಾರಿಯಾಗಿ ಇಡೀ ಕುಟುಂಬವನ್ನು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ದೇಶವನ್ನು ಭಿಕಾರಿ ಮಾಡ್ತಾ ಇದ್ದಾರೆ. ಅದು ಬಿಡಬೇಕು ಅಂತಂದರೆ ಈ ಬೇಕು ಅನ್ನೋದನ್ನು ಬಿಟ್ಟು ಸಾಕು ಅನ್ನೋದನ್ನು ಕಲಿತ್ರೆ ನೀವು ಸಾಹುಕಾರ ಆಗ್ತೀರಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಅಕ್ಕ ಮಹಾದೇವಿ ಹೇಳ್ತಾಳೆ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿ ವ್ಯಾಧಿ ಹಬ್ಬಿ ಬಲಿಯೋದಯ್ಯ, ಆಹಾರದಿ ನಿದ್ರೆ, ನಿದ್ರೆಯಿಂದ ತಾಮಸ, ಅಜ್ಞಾನ ಮೈಮರಿವು, ಅಜ್ಞಾನದಿಂದ ಕಾಮವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯುವಿಕಾರ ಮಾಡಿ ಸೃಷ್ಟಿಗೆ ತೌದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ, ಅತಿ ಪೋಷಣೆ ಮೃತ್ಯು ಅಂತ ಗೊತ್ತಾಗಿದೆ. ಅತಿ ಪೋಷಣೆ ಮೃತ್ಯು ಯಾಕೆಂದರೆ ಮಿತಿಮೀರಿ ತಿಂದು ನಮ್ಮ ದೇಶದಲ್ಲಿ 9 ದಶಲಕ್ಷ ಜನ ಅವರು ಅತಿ ಪೋಷಣೆಯಿಂದ ಸಾಯ್ತಾ ಇದ್ದಾರೆ. ಇನ್ನು 15 ದಶಲಕ್ಷ ಜನ ಅವರು ಹೊಟ್ಟೆಗಿಲ್ದನೆ ಸಾಯ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶರಣರಲ್ಲಿ ಏನು ಹೇಳಿದ್ರು, ಹಂಚಿಕೊಂಡು ತಿನ್ನಬೇಕು ಅಂತ ಹೇಳಿದ್ರು. ಇದಕ್ಕೆ ನಮ್ಮ ಬಹುರೂಪಿ ಚೌಡಯ್ಯ ಹೇಳ್ತಾನೆ, ಮಿತ ಭೋಜನ ಮಿತ ವಾಕು ಮಿತ ನಿದ್ರೆ ಮಾಡಿರಣ್ಣ, ಯೋಗ ಸಿದ್ಧಿ ಬೇಕಪ್ಪಡೆ ಅತ್ಯಾಹಾರ ಇಂದ್ರಿಯ ವಿಹಾರ, ರೇಖಣ್ಣ ಪ್ರಿಯ ನಾಗಿನಾಥ ಅಳಿಯದಂತೆ ಉಳಿಸಿಕೊಳ್ಳಿರಯ್ಯ ಅಂತ ಹೇಳ್ತಾರೆ. ಹಾಗಾಗಿ ಈ ಶರೀರ ಚೆನ್ನಾಗಿರಬೇಕು ಅಂತಂದರೆ ನಾವು ಮಿತವಾಗಿ ನಿದ್ರೆಯನ್ನು ಮಾಡಬೇಕು, ಹಿತವಾಗಿ ಮಾತಾಡಬೇಕು. ಅದರಿಂದ ಚೆನ್ನಾಗಿ ಇರ್ಬೋದು. ಇವತ್ತಿಗೆ ಗೊತ್ತಾಗಿದೆ, ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿ ಪಾರ್ಟಿ ಮಾಡಿಕೊಂಡು ಇರ್ತಾರೋ ಅವರೆಲ್ಲ ಸಾಯ್ತಾರೆ. ಆ ಯುವಕರು ಸತ್ತವರು ಎಲ್ಲರೂ ಕೂಡ ಪಾರ್ಟಿ ಮಾಡಿಕೊಂಡು ಡ್ರಗ್ಸ್ ತಗೊಂಡು ನಿದ್ರೆ ಇಲ್ಲದೆ ಸತ್ತವರು. 3 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡಿದ್ರೆ ಮೆದುಳಿನಿಂದ ಇರಾಟಿಕ್ ಇಂಪಲ್ಸಸ್ ಬಂದು ಹೃದಯದ ಫಿಬ್ರಿಲೇಷನ್ ಆಗಿ ದಿಢೀರಂತ ಬಿದ್ದು ಸತ್ತು ಹೋಗ್ತಾರೆ. ಹಾಗೆ ಪಾರ್ಟಿ ಮಾಡ್ಕೊಂಡು ಸತ್ತವರನ್ನ ಪರಮಾತ್ಮ ಅಂತ ಪೂಜಿಸುವಂಥ ಮೂರ್ಖ ಮಕ್ಕಳನ್ನು ದಯವಿಟ್ಟು ಬೆಳೆಸಬೇಡಿ. ಅವರಿಗೆ ಉತ್ತಮವಾದಂಥ ವಿಚಾರಗಳನ್ನು ತಿಳಿಸಿ. ಆರೋಗ್ಯ ಅಂತಂದರೆ ಕಾಯಿಲೆ ಬರದೇ ಇರೋದಲ್ಲ. ಆರೋಗ್ಯ ಅಂದರೆ ಆರನ್ನು ಸರಿಯಾಗಿ ಇಟ್ಕೊಳ್ಳೋದು. ಆರನ್ನ ಯೋಗ್ಯವಾಗಿ ಇಟ್ಕೊಳ್ಳೋದು ಯಾವುದು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನ ಯೋಗ್ಯವಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ತಾನಾಗೇ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ,
ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ, ಕ್ರೋಧವೇಕೋ ಶರಣ ಬೇಕೆವೆನಿಸುವಂಗೆ, ಲೋಭವೇಕೋ ಭಕ್ತಿ ಲಾಭವ ಬಯಸುವಂಗೆ, ಮೋಹಬೇಕೋ ಪ್ರಸಾದ ಬೇಕೆವೆನಿಸುವಂಗೆ, ಮದ ಮತ್ಸರ ಉಳ್ಳವಂಗೆ, ಹೃದಯ ಶುದ್ಧತೆ ಎಲ್ಲಿಯದೋ ಅಂತ ಕೂಡಲ ಸಂಗಮ ದೇವ ಅಂತ ಕೇಳ್ತಾರೆ. ಇವತ್ತು ಹೊಟ್ಟೆ ಕಿಚ್ಚು ಪಡೋರ ಸಂಖ್ಯೆ ಹೆಚ್ಚಾಗಿದೆ. ಹೊಟ್ಟೆ ಕಿಚ್ಚು ಅನ್ನ ಎಷ್ಟು ಕನ್ನಡದ ಪದ ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅವ್ರ ಹೊಟ್ಟೆಯಲ್ಲಿ ಉರಿತಾ ಇರುತ್ತೆ, ಹೊಟ್ಟೆ ಉರಿ ಅಂತಂತಾರೆ. ಹಾಗಾಗಿ ಇವತ್ತಿಗೆ ಜಗತ್ತಿನಲ್ಲಿ ಎಲ್ಲ ಕಾಯಿಲೆಗಳಿಗೆ ಔಷಧಿಗಳು ಬಂದ್ಬಿಟ್ಟಿದೆ, ಟ್ರೀಟ್ಮೆಂಟ್ ಇದೆ. ಹೊಟ್ಟೆ ಕಿಚ್ಚಿಗೆ ಮಾತ್ರ ಒಂದು ಯಾವುದೇ ಔಷಧಿ ಆಯುರ್ವೇದದಲ್ಲೂ ಇಲ್ಲ, ಸಿದ್ಧದಲ್ಲೂ ಇಲ್ಲ, ಯುನಾನಿನಲ್ಲೂ ಇಲ್ಲ, ಅಲೋಪತಿನಲ್ಲೂ ಇಲ್ವೇ ಇಲ್ಲ. ಹಾಗಾಗಿ ಯಾರು ಹೊಟ್ಟೆ ಉಡ್ಕೊಳ್ಳೋದನ್ನು ಬಿಡ್ತಾರಲ್ಲ ಅವರ ಆರೋಗ್ಯ ಚೆನ್ನಾಗಾಗತ್ತೆ. ವೈಜ್ಞಾನಿಕವಾಗಿ ನೋಡಿದರೆ ನೆಗೆಟಿವ್ ಅಂದರೆ ನಕಾರಾತ್ಮಕ ಚಿಂತನೆ ಜಾಸ್ತಿ ಆದಾಗ ಹೊಟ್ಟೆಯಲ್ಲಿ 1 ರಿಂದ 2 ಲೀಟರ್ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ. ಅದು ಹೊಟ್ಟೆ ಉರಿಗೆ ಕಾರಣ. ಇವತ್ತಿನವರೆಗೂ ನನಗೆ ಹೊಟ್ಟೆ ಉರಿ ಎಂದೂ ಬಂದಿಲ್ಲ. ಹಾಗಾಗಿ ಸೂಡಿದ ಜನರಿಗೆ ಹೊಟ್ಟೆ ಉರಿ ಬರಬಾರ್ದು, ಹೊಟ್ಟೆ ಕಿಚ್ಚು ಬರಬಾರ್ದು ಅಂದರೆ ಒಂದು ಖಾರದ ಪದಾರ್ಥ ಬಿಟ್ಟು ಸಾತ್ವಿಕ ಆಹಾರ ತಗೊಳ್ಳಿ. ಎರಡನೇದು ಪಕ್ಕದ ಮನೆಯವ್ರನ್ನ ನೋಡಿಬಿಟ್ಟು ಹೊಟ್ಟೆ ಕಿಚ್ಚು ಪಡೋದನ್ನ ಬಿಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ಅಕ್ಕ ಮಾಡಿ ಚಪ್ಪಾಳಿ ತಟ್ಟಿದಾಗ ನಿಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಆವಾಗ ನೀವೇ ಹೊಟ್ಟೆ ಕಿಚ್ಚು ಪಡೋದನ್ನ ಬಿಡ್ತೀರಿ. ಯಾಕಂದರೆ ಹೊಟ್ಟೆ ಚಪ್ಪಾಳೆ ತಟ್ಟಿದಾಗ ಒಂದು ಯಾರಿಗೆ ಹೊಟ್ಟೆ ಕಿಚ್ಚಿರುತ್ತಲ್ಲ ಕೈ ಹೀಗೆ ತಟ್ಟುತ್ತೆ, ಆದರೆ ಶಬ್ದ ಬರೋದಿಲ್ಲ. ಯಾಕಂದರೆ ಮನಸ್ಸಿಂದ ಚಪ್ಪಾಳೆ ತಟ್ತಾ ಇರ್ತಾರೆ. ನಿಜವಾಗ್ಲೂ ಸಂತೋಷದಿಂದ ಚಪ್ಪಾಳೆ ತಟ್ಟಿದವ್ರಿಗೆ ಮುಖ ಅರಳುತ್ತೆ, ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಹಾಗಾಗಿ ನಾವು ಸಂತೋಷವಾಗಿದ್ದು ಇನ್ನೊಬ್ಬರ ಸಂತೋಷದಲ್ಲಿ ನಾವು ಭಾಗಿಯಾಗೋದನ್ನು ಕಲಿಬೇಕು. ಇನ್ನು ಆವ ವಿದ್ಯೆ ಕಲಿತಡೆಯನ್ನು ಸಾವ ವಿದ್ಯೆ ಬೆನ್ನು ಬಿಡುದು ಅಂತಾರೆ. ಹಾಗಾಗಿ ನಾವು ಏನೇ ಕಲಿತರೂ ಕೂಡ ಸಾವು ಬರುತ್ತೆ. ಆವಾಗ ನಾವು ಜುಕ್ತಿ ಮಟ್ಟದ ಸ್ವಾಮಿಗಳ ಹಾಗೆ ಫಿಲಾಸಫಿ ಪ್ರೊಫೆಸರ್ ಆಗಿ ಫಿಲಾಸಫಿಕಲ್ ಮೈಂಡು ಬರಬೇಕಾಗತ್ತೆ. ಅದಕ್ಕೆ ಅವರು ಆಧ್ಯಾತ್ಮವನ್ನು ಸೇರಿಸಿದ್ದಾರೆ. ಆಧ್ಯಾತ್ಮ ಅಂದರೆ ಏನು? ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ. ಆ ಪರಮಾತ್ಮನ ಅಂಶ ನಮ್ಮಲ್ಲಿ ಜೀವಾತ್ಮ ಇರೋದ್ರಿಂದ ನಾವು ಇನ್ನೊಬ್ಬರಿಗೆ ಬಾಗಿ ನಮಸ್ಕಾರ ಮಾಡಿ ಕೈ ಜೋಡಿಸಿ ನಮಸ್ಕಾರ ಮಾಡಬೇಕು. ಈ ಕೈ ಜೋಡಿಸಿ ನಮಸ್ಕಾರ ಯಾಕೆ ಮಾಡಬೇಕು ಅಂದರೆ ಶೇಕ್ ಹ್ಯಾಂಡ್ ಕೊಡಬಾರ್ದು. ಶೇಕ್ ಹ್ಯಾಂಡ್ ಕೊಟ್ಟಾಗ ಅವ್ರ ಕೈ ಕೊಡ ನಿಮಗೆ ಬರುತ್ತೆ, ನಿಮ್ಮ ಕೈ ಕೊರೋನಾ ಅವ್ರು ಕೊಟ್ಟೋಗುತ್ತೆ. ನಮಸ್ಕಾರ ಮಾಡಿದಾಗ ಅವರಲ್ಲಿರೋ ಪರಮಾತ್ಮನಿಗೆ ನೀವು ನಮಸ್ಕಾರ ಮಾಡ್ತೀರಿ, ನಿಮ್ಮಲ್ಲಿರೋ ಪರಮಾತ್ಮನಿಗೆ ಅವ್ರು ಮಾಡ್ತಾರೆ. ಇವತ್ತಿನ ಜಗತ್ತಿನ ಎಲ್ಲ ಜನರು ಕೂಡ ನಮಸ್ಕಾರ ಮಾಡೋದನ್ನು ಕಲಿತಾ ಇದ್ದಾರೆ. ಆದರೆ ನಮ್ಮವರು ಅದನ್ನು ಬಿಟ್ಟು ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೋಗ್ತಾರೆ. ಇದನ್ನು ಬಿಟ್ಟು ಇವತ್ತಿಂದ ಎಲ್ಲರೂ ವಿನಯದಿಂದ ನಮಸ್ಕಾರ ಮಾಡೋಣ. ಇದನ್ನು ದ.ರಾ. ಬೇಂದ್ರೆ ಅವರು ಕನ್ನಡದ ಅಕ್ಷರಗಳಿಂದ ಹೇಳ್ಕೊಟ್ಟಿದ್ದಾರೆ. 10 ಬೆರಳುಗಳು ತ ತ ದ ದ ನ, ತ ಮತ್ತೆ ನ, ಪ ಪ ಬ ಬ ಮ, ಪ ಮತ್ತೆ ಮ, ತ ಇದು ಜೊತೆಗೆ ಪ ಸೇರಿದಾಗ ತಪ ಆಗತ್ತೆ. ನಮ್ಮ ಬದುಕು ತಪಸ್ಸಿನ ಹಾಗೆ ಇರಬೇಕು. ನಮ ನಮಿಸಬೇಕು, ವಿನಯದಿಂದ ಬದುಕಬೇಕು. ಹಾಗೆ ನಮಸ್ಕಾರ ಮಾಡಿದಾಗ ನಾವು ಅತ್ಯಂತ ಆರೋಗ್ಯವಂತರಾಗಿ ಬದುಕಬಹುದು ಅಂತ. ಇದರ ಜೊತೆಗೆ ಆಧ್ಯಾತ್ಮ ಅಂತಂದರೆ ತನಗಾಗಿ ಬದುಕೋದಲ್ಲ, ಇತರಿಗಾಗಿ ಬದುಕೋದು, ಅದು ಆಧ್ಯಾತ್ಮ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಸತ್ಯಯುಗದಲ್ಲಿ ಶಿವನ ಪೂಜೆಗೆ ವಿಶ್ವದ ಎಲ್ಲ ಜನರು ಬಂದಿದ್ದರು. ನನ್ನ ಪೂಜೆ ಚೆನ್ನಾಗಿದೆ, ನಾನು ಮಾಡೋ ಅಭಿಷೇಕ ಚೆನ್ನಾಗಿದೆ, ನಾನು ಮಾಡೋ ಹೇಳೋ ಮಂತ್ರ ಚೆನ್ನಾಗಿದೆ ಅಂತ ಒಬ್ಬೊಬ್ಬರು ತಮ್ಮ ಜಂಬ ಕೊಚ್ಕೊಡ್ತಾ ಇದ್ರು. ಶಿವ ಮಾತ್ರ ಸುಮ್ಮನೆ ಅವನು ಆದಿಯೋಗಿ ನಸು ನಗುತ್ತಾ ಧ್ಯಾನ ಮಾಡ್ತಾ ಕೂತಿದ್ದ. ಆವಾಗ ವಿಷ್ಣು ತಡವಾಗಿ ಬಂದರು. ಎಲ್ಲರೂ ಕೇಳ್ತಾರೆ, ಯಾಕಪ್ಪ ತಡವಾಗಿ ಬಂದ್ರಿ ನೀವು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ದಾರಿಯಲ್ಲಿ ಬರ್ತಾ ಒಬ್ಬ ಹಣ್ಣನ್ನು ಮುದುಕ ಚಳಿಗೆ ನಡುಗ್ತಾ ಇದ್ದ. ಅವನಿಗೆ ನಾನು ಕುದಿಸಿ ಬೆಂಕಿ ಕಾಯಿಸೋಕ್ಕೆ ಅವನಿಗೆ ಬೆಂಕಿ ಹಚ್ಚಿ ಅವನಿಗೆ ಚೆನ್ನಾಗಿ ನೋಡಿಕೊಂಡು ಅದಾದಮೇಲೆ ಬರ್ತಾ ಇದ್ದಾಗೆ ಒಬ್ಬ ತಾಯಿ ತನ್ನ ಮಗು ಹಾಲಿಲ್ಲ ಅಂತ ಕಣ್ಣೀರು ಸುರಿಸ್ತಾ ಇದ್ಲು. ಮಗು ಹೊಟ್ಟೆ ಕಸದು ಅಳ್ತಾ ಇತ್ತು. ಅದಕ್ಕೆ ಆ ಮಗುವಿಗೆ ಹಾಲು ಕೊಟ್ಟು ತಾಯಿಗೆ ಹಣ್ಣು ಕೊಟ್ಟು ಅವಳಿಗೆ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಬರೋಕ್ಕೆ ತಡ ಆಯಿತು ಅಂತ. ಆಗ ಶಿವ ಹೇಳ್ತಾನೆ, ನಿಜವಾದ ಶಿವನ ಭಕ್ತಿ ಪೂಜೆ ಅಂತಂದರೆ ಜನರ ಸೇವೆ.
ಜನರ ಸೇವೆಯೇ ಜಗದೀಶನ ಸೇವೆ ಅನ್ನೋದನ್ನು ನೆನಪಿಟ್ಕೊಂಡು ಇವತ್ತು ಆರೋಗ್ಯದ ತಪಾಸಣೆಗೆ ಮಾಡಿದಾರಲ್ಲ, ಇದು ದೊಡ್ಡ ಸೇವೆ. ಹಾಗಾಗಿ ಅವ್ರಿಗೂ ಅವರ ತಂಡದ ಎಲ್ಲ ಡಾಕ್ಟರ್ಗಳಿಗೆ ಹೇಗೆ ಚಪ್ಪಾಳೆ ತಟ್ತೀರಿ ಅನ್ನೋದನ್ನು ಹೇಳಿ ನೋಡೋಣ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಈ ಮಂತ್ರವನ್ನು ಕಲ್ತಿದ್ದೆ ಅದೇ ಆಧ್ಯಾತ್ಮ. ಯಾರು ತಮ್ಮ ಉಸಿರು ನಿಂತ ಮೇಲೆ ಹೆಸರು ಉಳಿಯುವಂಥ ಕೆಲಸ ಮಾಡ್ತಾರಲ್ಲ, ಅವರು ಕಾಯಕ ಯೋಗಿಗಳಾಗ್ತಾರೆ. ಆ ಕಾಯಕ ಯೋಗಿಗಳೆಂದರೆ ನಿನ್ನೆ ತಾನೇ ನಮ್ಮ ದೊಡ್ಡಪ್ಪ ಎಸ್ ಜಿ ಬಾಳೆಕುಂದ್ರಿ ಅವರ 104ನೇ ಜನ್ಮ ಜಯಂತಿ ಆಯಿತು. ಆದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಆಲ್ಮಟ್ಟಿ, ಘಟಪ್ರಭಾ, ಮಲಪ್ರಭಾ, ನಾರಾಯಣಪುರ, ಹಿಡಕಲ್ಲು, ನೀವು ಯಾವುದೇ ಡ್ಯಾಮ್ ತಗೊಳ್ಳಿ ಎಲ್ಲ ಎಸ್ ಜಿ ಬಾಳೆಕುಂದ್ರಿ ಅವ್ರು ಕಟ್ಟಿದ್ದು. ಅಂಥವ್ರನ್ನ ನೆನೆಸ್ಕೊಳ್ಳೋದಿಲ್ಲ ಅಂದರೆ ನಾವು ಎಂಥವ್ರಂತ ನೋಡಿ. ಒಂದು ಡ್ಯಾಮ್ ಕಟ್ಟಿದವರನ್ನ ಅವ್ರು ನೆನೆಸ್ಕೊತಾರೆ, ನಾವು ನೆನೆಸ್ಕೊಡ್ತೀವಿ. ಆದರೆ ನಮ್ಮಲ್ಲಿ ಇಷ್ಟು ಇಡೀ ಉತ್ತರ ಕರ್ನಾಟಕ ಇವತ್ತಿಗೆ ಬೇಗೆಯಿಂದ ಬೆದ್ದು ಕುಡಿಯೋಕ್ಕೆ ನೀರಿಲ್ದೇ, ಹೊಲಕ್ಕೆ ನೀರಿಲ್ದೇ ಒಣಗೋಗುವಂಥ ಪರಿಸ್ಥಿತಿ ಬರ್ದಾಗೆ ಮಾಡ್ತವರು ಅವರು. ಮೈ ಪ್ಯಾಡಿ ಇಸ್ ಡಿಯರರ್ ದೆನ್ ಮೈ ಡ್ಯಾಡಿ ಅಂತ ಹೇಳಿ ಮೈಸೂರು ಕರ್ನಾಟಕದವರು ಹೋಳಿಗೆ ತುಪ್ಪ ತಿಂದರೆ ನಮ್ಮವರು ರೊಟ್ಟಿ ಚಟ್ನಿ ಆದರೂ ತಿನ್ನಲಿ ಅಂತ ಹೇಳಿದಂಥವರು ಎಸ್ ಜಿ ಬಾಳೆಕುಂದ್ರಿಯವರು. ಅಂಥ ಕಾಯಕ ಯೋಗಿಗಳನ್ನು ನಾವು ಇವತ್ತು ನೆನೆಸ್ಕೊಂಡು ಅವ್ರ ಹಾಗೆ ಕೂಡ ನಾವು ಕೂಡ ಸಾತ್ವಿಕವಾಗಿ ಬದುಕಬೇಕು ಅಂತಂದರೆ ನಾವು ಕೇವಲ ಭಕ್ತಿ ಮಾಡಿದರೆ ಸಾಲದು, ಆ ಭಕ್ತಿಯ ಜೊತೆಗೆ ಸತ್ಯ ಶುದ್ಧ ಕಾಯಕ ಮಾಡಬೇಕು. ಅದಕ್ಕೆ ಶರಣೆ ಕಾಳವ್ವ ಹೇಳ್ತಾರೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ, ಉರುಳಿನ ಪೆತ್ತಿಗಳ ಸರಲ್ಲಿ ಸದರವಲ್ಲ ಕಾಣವ್ವ. ಅಂದರೆ ನಮ್ಮ ಬದುಕಿನ ಎಲ್ಲ ಆಯಾಮಗಳನ್ನು ಆಧ್ಯಾತ್ಮೀಕರಣಗೊಳಿಸಿ ನಾವು ಮಾಡುವ ಎಲ್ಲ ಕೆಲಸವನ್ನು ಆ ಕರ್ಮ ದೈವಿ ಸ್ವರೂಪವಾದಂಥ ಸಮಾಜಕ್ಕೆ ಅರ್ಪಿಸಬೇಕು, ಹೆಸರಿಗೆ ಅಲ್ಲ ಅಂತ. ಇದನ್ನು ಗೊತ್ತಿದ್ರೂ ಕೂಡ ಒಂದು ಸಲ ಹೀಗೆ ಸ್ವಾಮಿಗಳು ಒಂದು ಕಾರ್ಯಕ್ರಮ ಮಾಡಿದ್ರು. ಇದಕ್ಕಿಂತ 10 ಪಟ್ಟು ಬಿಸಿಲು ದಗದೆಗೆ ಆಗ್ತಾನೆ ಶಿಕಾಗೋದಿಂದ ಬಂದಿದ್ದೆ, ಬೆವರು ಸುರಿದು ದಳದಳ ಅಂತ ಇರ್ತಾ ಇದೆ. ಆವಾಗ ಯಾರೋ ಫ್ಯಾನ್ ಹಾಕಿದ್ರು, ಪುಣ್ಯಾತ್ಮ ಫ್ಯಾನ್ ಹಾಕಿದವ್ರು ಹೊಟ್ಟೆ ತಂಪಿರಲಿ ಅಂತ ಅಂತ ಉಸಿರು ಬಿಡ್ತಾ ಇದ್ದೆ. ಅಷ್ಟೊತ್ತಿಗೆ ಒಬ್ಬನು ಬಂದ, ಬಂದ್ ಮಾಡ್ರು, ಬಂದ್ ಮಾಡ್ರು, ಬಂದ್ ಮಾಡ್ರು ಅಂತ ಅಷ್ಟು ಫ್ಯಾನ್ಗಳನ್ನ ಬಂದ್ ಮಾಡ್ಕೊಂಡು ಬಂದ. ನಾನು ಅವ್ನು ಕರೆದೆ, ತಮ್ಮ ಯಾಕಪ್ಪ ಬಂದ್ ಮಾಡ್ತಾ ಇದ್ದೀರಿ, ಫ್ಯಾನು ಇಷ್ಟು ಸೆಕೆ ಇದೆ ಅಂತ. ಅಕ್ಕಾರೆ, ಆ ಫ್ಯಾನನ್ನು ನಾನೇ ಡೊನೇಷನ್ ಕೊಟ್ಟಿದ್ದೀನಿ ರೀ, ಅದ್ರ ಮೇಲೆ ನನ್ನ ಹೆಸರು ಬರೆದಿದ್ದೀನಿ ರೀ, ಅದು ತಿರುಗ್ತು ಅಂದರೆ ಯಾರಿಗೂ ನನ್ನ ಹೆಸರೇ ಕಾಣೋದಿಲ್ರಿ ಅಂತ. ಅಂದರೆ ಇವತ್ತಿಗೆ ಪಾಶ್ಚಾತ್ಯರಂತ ಡೊನೇಷನ್ ಪದ್ಧತಿ ಬಂದ್ಬಿಟ್ಟಿದೆ. ಆದರೆ ದಾನ ಹೋಗಲಿ, ದಾಸೋಹವನ್ನು ಮರ್ತೇ ಬಿಟ್ಟಿದ್ದಾರೆ. ಯಾರು ನಿಜವಾಗಿ ದಾಸೋಹಿಗಳಾಗ್ತಾರೆ ಅಂದರೆ ಸತ್ಯ ಶುದ್ಧ ಕಾಯಕ ಮಾಡಿ ಅವರು ಉತ್ತಮವಾದಂಥ ಬದುಕನ್ನು ನಡೆಸಿದರೆ ಮಾತ್ರ ಅದು ಉತ್ತಮ ಆಗುತ್ತೆ. ಹಾಗಾಗಿ ಆಧ್ಯಾತ್ಮ ಅಂದರೆ ನಿರ್ಮಲ ಕರ್ಮವದು ಸದ್ಗತಿಗೆ ಸಾಧನ ನೋಡ, ನಿರ್ಮಲ ಕರ್ಮವದು ಸದ್ಗತಿಗೆ ಸಾಧನ ನೋಡ, ನಿರ್ಮಲ ಕರ್ಮವದು ಜ್ಞಾನಕ್ಕೆ ವರ್ಧನ ನೋಡ, ನಿರ್ಮಲ ಕರ್ಮವದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕೂಡುವ ಕೂಟ ನೋಡ ಅಂತ ನಮ್ಮ ಸಿದ್ದರಾಮೇಶ್ವರ ಅವರು ಹೇಳಿದ ಹಾಗೆ ನಾವು ನಿರ್ಮಲ ಮನಸ್ಸಿನಿಂದ ಉತ್ತಮವಾದಂಥ ಕರ್ಮವನ್ನು ಸಮಾಜಕ್ಕೆ ಮಾಡಿದಾಗ ಉತ್ತಮ ಆಗುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ಬಸವಣ್ಣನವರು ಒಂದು ವಚನ ಸಿದ್ದೇಶ್ವರಪ್ಪ ಅವರು ಭಾಳ ಇಷ್ಟಪಡ್ತಾ ಇದ್ರು. ಅದು ಎಲ್ಲರೂ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದಂಥದ್ದು. ಅದು ಯಾವುದು ಅಂದರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ, ಸಿರಿಯೆಂಬುದ ಮರೆತು ಪೂಜಿಸು, ನಮ್ಮ ಕೂಡಲ ಸಂಗಮ ದೇವನ
ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಅಂದರೆ ಈ ಜಗತ್ತಿನಲ್ಲಿ ಗಾಳಿಯಲ್ಲಿ ಹಾರಾಡುವ ದೀವಟಿಗೆ ಹಾಗೆ, ಆ ದೀವಟಿಗೆ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಬದುಕು ಅಷ್ಟೇ, ಯಾವಾಗ ಸಾವು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಆ ಸಾವು ಬರೋ ಮೊದಲು ನಾವು ನಮ್ಮ ಬದುಕಿನ ಬಂಡಿಯಲ್ಲಿ ಏನು ತುಂಬಿಕೊಂಡ್ವಿ ಮುಖ್ಯ ಅಲ್ಲ, ಸಮಾಜಕ್ಕೆ ಏನು ಕೊಟ್ವಿ ಅದು ಮುಖ್ಯ ಆಗುತ್ತೆ. ಅತ್ಯಂತ ಉತ್ಕೃಷ್ಟವಾದಂಥ ಈ ನೂತನ ರಥದ ಜೊತೆಗೆ ಹೋಮ ಮಾಡಿ ಗುರುಗಳು ಸಮಾಜಕ್ಕೆ ಶಾಂತಿ, ವಿಶ್ವಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದಾರೆ. ಅದು ಮುಖ್ಯ ಆಗುತ್ತೆ. ಬಂದು ಸಂಪಾದನೆ ಮಾಡಿ ವ್ಯಾಪಾರ ಮಾಡಿಕೊಂಡು ಲಾಭ ನಷ್ಟ ಮಾಡಿಕೊಂಡು ಹೋಗೋದು ಬದುಕಲ್ಲ. ಬದುಕಿಗೆ ನಾವು ಹೋದ ಮೇಲೂ ಕೂಡ ನೆನೆಸುವ ಹಾಗೆ ಬದುಕೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ನಮ್ಮ ಅತ್ಯಂತ ಉತ್ತಮವಾದಂಥ ಯಾವುದು ದೇವರ ಪೂಜೆ ಅಥವಾ ಅಧ್ಯಾತ್ಮ ಅಂತಂದರೆ ಸಮಾಜ ಸೇವೆ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾನು ದೇಣಿಗೆ ದಾನ ದಾಸೋಹ ಅಂತ ಒಂದು ಅಂಕಣ ಬರೆದಿದ್ದೆ. ಆ ಅಂಕಣವನ್ನು ಸಪ್ತಗಿರಿ ಅಂದರೆ ಇವತ್ತೇನು ವೆಂಕಟೇಶ್ವರ ದೇವಸ್ಥಾನದವರ ಮುದ್ರಣ ಮಾಡಿ ನನಗೆ 500 ರೂಪಾಯಿ ಕಳಿಸಿದ್ರು. 2 ಸಲ ಅಲ್ಲ 3 ಸಲ ನನಗೆ ತಿರುಪತಿ ವೆಂಕಟೇಶ್ವರದಿಂದ ದುಡ್ಡು ಬಂದಿದೆ. ಅದಕ್ಕೆ ಕಾರಣ ಏನಂದರೆ ಸತ್ಯಶುದ್ಧ ಕಾಯಕ ಅಂತ ಹೇಳ್ಬೋದು. ಹಾಗಾಗಿ ಈ ಸತ್ಯಶುದ್ಧ ಕಾಯಕದ ಜೊತೆಗೆ ನಾವು ದಾಸೋಹಿಗಳಾಗಿ ನಮಗಾಗಿ ಅಲ್ಲ ಇತರಿಗಾಗಿ ಬದುಕೋದನ್ನು ಕಲಿಬೇಕಂದ್ರೆ ಮೊದಲು ನಮ್ಮ ಆಹಾರ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಆವಾಗ ನೀವು ಮಾಡೋಕ್ಕೆ ಸಾಧ್ಯ. ಈಗ ನನಗೆ 76 ವರ್ಷ. ಗುರುಗಳು ಹೇಳಿ ಮೊದಲೇ ಹೇಳಿದ್ರಿಂದ ನಾಳೆ ಮಾರ್ನಿಂಗ್ ಫ್ಲೈಟ್ ಹಿಡಿಬೇಕಾದರೂ ಕೂಡ ನಾನು ಯಾಕೆ ಬಂದಿದ್ದೀನಿ ಅಂತಂದರೆ ನನಗೆ ನೀವುಗಳೆಲ್ಲರೂ ಆರೋಗ್ಯವಂತರಾಗಿ ಇರೋದು ಬಹಳ ಮುಖ್ಯ. ದುಶ್ಚಟಗಳಿಂದ ದೂರ ಇದ್ದು, ದುರುಳರಿಂದ ದೂರ ಇದ್ದು, ಸಜ್ಜನರ ಸಂಘಕ್ಕೆ ಬಂದು ಈ ಸಮಾಜಮುಖಿಯಾದಂಥ ಗುರುಗಳು ಮಾಡ್ತಾ ಇರುವಂಥ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ, ಆ ಭಗವಂತ ನಿಮಗೆ ಆರೋಗ್ಯ, ಆಯುಷು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸನ್ನು ಕೊಟ್ಟು ಸತ್ಯಶುದ್ಧ ಕಾಯಕ ಮಾಡಿ ದಾಸೋಹಿಗಳಾಗಿ ಉತ್ತಮ ಸಮಾಜ ಕಟ್ಟೋಕ್ಕೆ ಸೂಡಿ ಈ ಊರಿನ ಜನರು ನೀವು ಸುಳ್ಳು ನುಡಿಗಳನ್ನು ನೆನ್ಪಿಟ್ಕೊಂಡು ಮುಂದುವರಲಿ ಅಂತ ಹಾರೈಸ್ತೀನಿ. ಶರಣಾರ್ಥಿಗಳು. ನಮಸ್ಕಾರ. ಶ್ರೀಮಠದಾಗ ಕರೆಗೆ ಹೋಗ್ಬಿಟ್ಟು ಇವತ್ತಿನ ದಿವಸ ಆಗಮಿಸಿ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸದ ನುಡಿಮಾಲಿಕೆಯನ್ನು ನಮ್ಮರಿಗೆ ಎಲ್ಲ ಸಮರ್ಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಖ್ಯಾತ ಮಕ್ಕಳ ಹೃದಯ ತಜ್ಞೆ, ಬೆಂಗಳೂರು. ವಿಶೇಷವಾಗಿ ನವಜಾತ ಶಿಶುಗಳಿಗೆ ಹೃದಯದ ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ಗಿನ್ನಿಸ್ ದಾಖಲೆಯನ್ನು ಮಾಡಿರ್ತಕ್ಕಂಥ ಮಹನೀಯರು. ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸೇವೆಯನ್ನು ಸಲ್ಲಿಸುವುದರ ಮೂಲಕ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರು ಜಗತ್ತಿನಾದ್ಯಂತ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಪಡೆದುಕೊಂಡಿರ್ತಕ್ಕಂಥ ಮಹನೀಯರು. ಇವತ್ತಿನ ದಿವಸ ಸ್ವಸ್ಥ ಸಮಾಜ, ಸ್ವಸ್ಥ ಆರೋಗ್ಯ ಇರಬೇಕಾದ್ರೆ ನಾವೆಲ್ಲ ಯಾವ ರೀತಿಯಾಗಿ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಬೇಕು, ಯಾವ ರೀತಿಯಾಗಿ ಆಧ್ಯಾತ್ಮದ ಚಿಂತನೆಯಲ್ಲಿ ನಾವೆಲ್ಲ ಇರಬೇಕು ಅನ್ನುವಂಥ ಒಂದು ಅನೇಕ ವಿಚಾರಗಳನ್ನು ವೇದಿಕೆಯ ಮೂಲಕ ನಮಗೆಲ್ಲ ತಿಳಿಯಪಡಿಸುವುದರ ಮೂಲಕ ವಿಶೇಷವಾಗಿ ಆಗಮಿಸಿ ಇವತ್ತಿನ ಒಂದು ಸುಸಂದರ್ಭದಲ್ಲಿ ನುಡಿ ಸೇವೆಯನ್ನು ಮಾಡಿರ್ತಕ್ಕಂತಹ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರಿಗೆ ಉತ್ಸವ ಸಮಿತಿ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಬರಲಿ. ಆತ್ಮೀಯ ಬಂಧುಗಳೇ, ವಿಶೇಷವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹನೀಯರು, ಅಂತಹ ಸಾಧಕರನ್ನು ಗುರುತಿಸಿ ಸಮಾಜಕ್ಕೆ ಗೌರವಿಸಿ ಪರಿಚಯಿಸಿ ಇವತ್ತಿನ ದಿವಸ ಶ್ರೀಮಠದ ನೆನಪಿನ ಈ ಕಾರ್ಯದಲ್ಲಿ ಪರಿಚಯ ಮಾಡಿರ್ತಕ್ಕಂಥ ನಮ್ಮ ಪರಮ ಪೂಜರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡುವುದರ ಮೂಲಕ ಚಿಕ್ಕ ಮಕ್ಕಳ ಒಂದು ಹೃದಯ